ಓಂ ಭೋಕ್ತಾಪತ್ತೇ ಅವಿಭಾಗಶ್ಚೇತ್ ಸ್ಯಾತ್ ಲೋಕವತ್ ಓಂ. ಇದು ಬ್ರಹ್ಮಸೂತ್ರದ 2ನೇ ಅಧ್ಯಾಯದ 1ನೇ ಪಾದದ 14ನೇ ಸೂತ್ರ. ಅಸದಧಿಕರಣ ಹಿಂದೆ ಮುಕ್ತಾಯ ಕಂಡಿದೆ. ಈಗ ಭೋಕ್ತೃಧಿಕರಣ ಪ್ರಾರಂಭ ಕಾಣ್ತದೆ. ಕರ್ಮಾಣಿ ವಿಜ್ಞಾನಮಯಶ್ಚ ಆತ್ಮ ಪರೇವ್ಯಯೇ ಸರ್ವ ಏಕೇ ಭವಂತಿ ಅಂತ ಉಪನಿಷತ್ತಿನಲ್ಲಿ ಒಂದು ಕಡೆ ಕೇಳಿ ಬರ್ತದೆ. ಈ ಪರೇ ಅವ್ಯಯೇ, ಆ ಪರಬ್ರಹ್ಮ ಏನಿದ್ದಾನೆ ಅವನಲ್ಲಿ ಸರ್ವವೂ ಕೂಡ ಏಕೀಭೂತ ಆಗಿದೆ, ಏಕೀಭೂತ ಆಗ್ತವೆ ಮುಂದೆ ಕೊನೆಗೊಂದು ಕಾಲದಲ್ಲಿ ಅಂತ ವರ್ಣನೆ ಮಾಡಿದ್ದಾರೆ. ಆದ್ರಿಂದ ಇಲ್ಲಿ ಮುಕ್ತಸ್ಯ ಪರಾಪತ್ತಿ ಉಚ್ಯತೆ. ನನಗೆ ಓದ್ತಿರೋದು ಬ್ರಹ್ಮಸೂತ್ರ ಭಾಷ್ಯದ ವಾಕ್ಯಗಳು. ಮುಕ್ತ ಜೀವ ಪರನೇ ಆಗಿಬಿಡ್ತಾನೆ ಅಂತ ವರ್ಣನೆ ಮಾಡಿದ್ದಾರೆ. ಕರ್ಮಗಳು ಮತ್ತು ವಿಜ್ಞಾನಮಯ ಅನಿಸ್ಕೊಂಡಿರುವಂಥ ಜೀವ ಇವರೆಲ್ಲರೂ ನಾಶರಹಿತನಾದ ಪರಮಾತ್ಮನಲ್ಲಿ ಐಕ್ಯ ಹೊಂದುತ್ತಾರೆ ಅಂತ ಉಪನಿಷತ್ತಿನಲ್ಲಿ ಬಂದಿರೋದ್ರಿಂದ ಈ ಮಾತು ನಮಗೆ ತಿಳಿಸುವಂತೆ ಈ ಮುಕ್ತ ಜೀವ ಪರಮಾತ್ಮನಲ್ಲಿ ಐಕ್ಯ ಹೊಂದುತ್ತಾನೆ. ಹೀಗೆ ಮೋಕ್ಷದಲ್ಲಿ ಅವರಿಬ್ಬರಿಗೂ ಅಭೇದ ಇದೆ. ಆದ್ರಿಂದ ಮೋಕ್ಷಕ್ಕಿಂತ ಮುಂಚೆನೂ ಕೂಡ ಅವರಿಬ್ಬರಿಗೂ ಅಭೇದವೇ ಇದ್ದಿರಬೇಕು. ಜೀವ ಬ್ರಹ್ಮನೇ ಆಗಿರಬೇಕು. ಎರಡು ಭಿನ್ನ ತತ್ವಗಳು ಯಾವತ್ತೂ ಕೂಡ ಮುಂದೊಂದು ದಿವಸನೂ ಕೂಡ ಅಭೇದ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಅತಃ ಪೂರ್ವಮಪಿ ಸಯೇವ ನಹಿ ಅನ್ಯಸ್ಯ ಅನನ್ಯತ್ವ ಯುಜ್ಯತೆ ಇತಿ ಚೇತ್ ನ. ಹಾಗೆ ಸರಿಯಲ್ಲ, ಅದು ಲೋಕವತ್ತು ಅಂತ ಬ್ರಹ್ಮಸೂತ್ರ ಹೇಳಿದೆ. ಈ ಉಪನಿಷತ್ತಿನಲ್ಲಿ ಐಕ್ಯವನ್ನ ಹೇಳ್ತಾ ಇದ್ದಾರೆ, ಹೌದು. ಆದ್ರೆ ಆ ಐಕ್ಯ ಅಂತ ಅನ್ನೋದು ಗೌಣವಾದ ಐಕ್ಯ. ಅದು ಲೋಕದಲ್ಲಿ ಈ ತರ ವ್ಯವಹಾರ ಇದೆ. ನೀರಿನಲ್ಲಿ ಎರಡೂ ನೀರು ಒಂದಾಯಿತು ಅಂತ, ಒಂದು ಪಾತ್ರದಲ್ಲಿ ಇನ್ನೊಂದು ಪಾತ್ರದಲ್ಲಿ ನೀರುಗಳನ್ನ ಎರಡನ್ನು ಬೆರೆಸಿದಾಗ ಎರಡು ನೀರು ಒಂದಾಯಿತು ಅಂತೇವೆ. ಈ ತರ ಹೇಳಿದರೂ ಕೂಡ ಆ ನೀರುಗಳಲ್ಲಿ ಮತ್ತೆ ವ್ಯತ್ಯಾಸ ಇದ್ದೇ ಇದೆ. ಅದರಂತೆ ಮುಕ್ತರಿಗೆ ಪರಮಾತ್ಮನ ಜೊತೆಗೆ ಅಭೇದವನ್ನ ಶ್ರುತಿ ಹೇಳಿದ್ರು ಅವ್ರಿಗೆ ವಾಸ್ತವಿಕವಾಗಿ ಭೇದ ಇದ್ದೇ ಇರ್ತದೆ. ಪರಮಾತ್ಮನೊಳಗೆ ಅವನು ಪ್ರವಿಷ್ಟನಾಗ್ತಾನೆ ಅಂತ ಇಷ್ಟು ಮಾತ್ರ ಅದರ ಅರ್ಥ. ಕಾಟಕ ಶ್ರುತಿ ಹಾಗೇ ವರ್ಣನೆ ಮಾಡಿದೆ. ಯಥಾ ಉದಕಂ ಶುದ್ಧೇ ಶುದ್ಧಮಾಸಕ್ತಂ ತಾದೃಗೇವ ಭವತಿ ಅಂತ. ಈ ಶುದ್ಧವಾದ ನೀರಿನಲ್ಲಿ ಇನ್ನೊಂದು ಶುದ್ಧವಾದ ನೀರನ್ನು ಸುರಿದಾಗ ಅವೆರಡು ಒಂದಾಗ್ತದೆ ಅಂತ ಹೇಳಿಲ್ಲ, ಒಂದೇ ರೀತಿ ಆಗ್ತವೆ ಅಂತ ವರ್ಣನೆ ಮಾಡಿದ. ಮತ್ತೆ ಸ್ಕಂದ ಪುರಾಣದಲ್ಲಿಯೂ ಕೂಡ ಅಂಥ ಮಾತುಗಳು ಕೇಳಿ ಬರ್ತವೆ. ಅದೆಲ್ಲವನ್ನೂ ಇಲ್ಲಿ ನಾವು ಪರಿಗಣಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಉದಕಂ ಉದಕೇ ಸಿಕ್ತಂ ಮಿಶ್ರಮೇವ ಯಥಾ ಭವೇತ್ ನ ವೈ ತದೇವ ಭವತಿ ಯಥೋ ವೃದ್ಧಿ ಪ್ರದೃಶ್ಯತೆ. ನೀರಿನಲ್ಲಿ ನೀರನ್ನು ಮಿಶ್ರಣ ಮಾಡಿದಾಗ ಅದು ಮಿಶ್ರ ಆಗ್ತದಷ್ಟೇ ಹೊರತು ಒಂದು ನೀರು ಇನ್ನೊಂದು ನೀರು ಅಭಿನ್ನ ಆಗೋದಿಲ್ಲ. ಯಾಕೆಂದ್ರೆ 1 ಲೀಟರ್ ನೀರನ್ನು ಇನ್ನೊಂದು ಲೀಟರ್ ನೀರಿಗೆ ಬೆರೆಸಿದಾಗ ಅವೆರಡೂ ಅಭಿನ್ನ ಆಗುವುದಾದ್ರೆ ಬೆರೆಸಿದ ಮೇಲೆ ಕೂಡ 1 ಲೀಟರ್ ನೀರು ಇರಬೇಕಾಗಿತ್ತು. ಹಾಗಾಗೋದಿಲ್ಲ, 2 ಲೀಟರ್ ನೀರು ಆಗ್ತದೆ. ಏವಮೇವ ಹಿ ಜೀವೋಪಿ ತಾದಾತ್ಮ್ಯಂ ಪರಮಾತ್ಮನ ಪ್ರಾಪ್ತೋಪಿ ನಾಸೋ ಭವತಿ ಸ್ವಾತಂತ್ರ್ಯಾದಿ ವಿಶೇಷಣಾತ್. ಪರಮಾತ್ಮನ ಹೋಗಿ ತಲುಪ್ತಾನೆ, ಆದ್ರೆ ಆ ಪರಮಾತ್ಮನೇ ಅವನಾಗೋದಿಲ್ಲ. ಯಾಕೆಂದ್ರೆ ಪರಮಾತ್ಮನಿಗೆ ಸ್ವಾತಂತ್ರ್ಯ ಮೊದಲಾದ ಗುಣಗಳಿವೆ, ಇವನು ಅಸ್ವತಂತ್ರನಾಗೇ ಇರ್ತಾನೆ. ಬ್ರಹ್ಮೇಶಾನಾದಿಭಿರ್ದೇವೈ ಯತ್ಪ್ರಾಪ್ತಂ ನೈವ ಶಕ್ಯತೆ ತದ್ಯತ್ ಸ್ವಭಾವ ಕೈವಲ್ಯಂ ಸಭವಾನ್ ಕೇವಲೋ ಹರೇ ಅಂತ ಮತ್ತೂ ಒಂದು ಮಾತು ಕೂಡ ಕೇಳಿ ಬರ್ತದೆ. ಈ ಹಿಂದೆ ಬಂದದ್ದು ಪ್ರಾಪ್ತೋಪಿ ನಾಸೋ ಭವತಿ ಸ್ವಾತಂತ್ರ್ಯಾದಿ ವಿಶೇಷಣಾತ್ ಅಂತ, ಇದು ಸ್ಕಂದ ಪುರಾಣದ ಮಾತು. ಬ್ರಹ್ಮೇಶಾನಾದಿಭಿರ್ದೇವೈ ಅಂತ ಮತ್ತೊಂದು ಕಡೆ ಅದು ಕೂಡ ಸ್ಕಂದ ಪುರಾಣದ ಮಾತೆ. ಇತಿಚ್ಛ ಅಂತ ಬಂದಿರೋದ್ರಿಂದ ಅದು ಸ್ಕಂದ ಪುರಾಣದ ಮಾತೆ ಅಂತ ತಿಳ್ಕೊಳ್ಬೇಕು. ಬ್ರಹ್ಮರುದ್ರಾದಿ ದೇವತೆಗಳು ಕೂಡ ಎಷ್ಟೇ ದೊಡ್ಡ ಸಾಧನೆ ಮಾಡಿದ್ರು ಕೊನೆಗೂ ಭಗವಂತನನ್ನ ಅವರು ತಲುಪ್ತಾರೆ ಹೊರತು ಆ ಭಗವಂತನ ಮಹಿಮೆಯನ್ನು ಅವರು ಹೊಂದಲಿಕ್ಕೆ ಸಾಧ್ಯ ಆಗೋದಿಲ್ಲ, ಅವರು ಶಕ್ತರಾಗೋದಿಲ್ಲ. ಆದ್ರಿಂದ ನೀನು ಕೇವಲ ಅಂತ ಕರೆಸ್ಕೊಂಡಿದ್ದೆ. ತದ್ಯತ್ ಸ್ವಭಾವ ಕೈವಲ್ಯಂ ಸ್ವಭಾವಾನ್ ಕೇವಲೋ ಹರೇ. ಕೇವಲ ಅಂತ ಅನ್ನೋ ಶಬ್ದಕ್ಕೆ ಬೇರೆ ಬೇರೆ ಅರ್ಥಗಳಿದೆ. ಸುಮ್ಮನೆ ಇದೊಂದು ಕೇವಲ ಅಂದ್ರೆ ನಿನ್ನಂತೆ ಯಾರೂ ಇಲ್ಲ, ನೀನು ಯಾರಿಂದಲೂ ಅಭಿನ್ನನಲ್ಲ, ಹೀಗೆಲ್ಲ ಅದಕ್ಕೆ ಅರ್ಥ ಇದೆ. ಸ್ವಭಾವಾನ್ ಕೇವಲೋ ಹರೇ ಅಂತ ಅದೇ ಸ್ಕಂದ ಪುರಾಣದಲ್ಲೇ ಬಂದಿದೆ. ನತೇ ವಿಷ್ಣು ಜಾಯಮಾನೋ ನ ಜಾತಃ ದೇವಮಹಿಮ್ನ ದೇವಮಹಿಮ್ನ ಪರಮಂತಮಾಪ ಅಂತ ಒಂದ್ ಕಡೆ ವೇದ ಹೇಳಿದೆ. ಹಿಂದೆ ಹುಟ್ಟಿದವರು ಈಗ ಹುಟ್ಟುತ್ತಾ ಇರುವವರು ಯಾರೂ ಕೂಡ ನಿನ್ನ ಮಹಿಮೆಯನ್ನು ಹೊಂದಲಾರರು ಅಂತ. ನತೇ ಮಹಿತ್ವ ಮನ್ವಷ್ಣುವಂತೆ
ಅಂತ ಕೂಡ ಬೇರೆ ಬೇರೆ ಕಡೆ ಬಂದಿದೆ. ಫಲತ್ವೇಪಿ ಯುಕ್ತಿ ವಿರೋಧೆ ಅಂತರ್ಭಾವ ತತ್ರೋಕ್ತಂ. ಇದು ಆ ಮೂಲ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ನಾವು ನೋಡಿದ ವಾಕ್ಯಗಳಿವು. ಅದನ್ನ ರಾಘವೇಂದ್ರ ಸ್ವಾಮಿಗಳು ಅಣುಭಾಷ್ಯದ ವ್ಯಾಖ್ಯಾನ ರೂಪವಾದ ತತ್ವಮಂಜರಿಯಲ್ಲಿ 18ನೇ ಗದ್ಯ ಭಾಗದಲ್ಲಿ ತಗೋತಾ ಇದ್ದಾರೆ, ವ್ಯಾಖ್ಯಾನ ಮಾಡ್ತಾ ಇದ್ದಾರೆ, ಅದನ್ನೇ ಸಂಗ್ರಹಿಸ್ತಾ ಇದ್ದಾರೆ. ನಾನು ಅಥಾಪಿ ಅನಂತಗುಣೋ ಹರಿರೀತಿ ಅಸಾಧು, ಅನಂತಗುಣನಾದು ಭಗವಂತ ಅನಂತಗುಣ ಅಂತ ಹೇಳ್ತಿದ್ದೀರಲ್ಲ, ಅದು ಸರಿಯಲ್ಲ. ಯಾಕೆಂದ್ರೆ ಅಲ್ಪಗುಣ ಜೀವಾಭಿನ್ನತ್ವಾತ್ ಜೀವವತ್ ಇತಿ ಯುಕ್ತಿ ವಿರುದ್ಧತ್ವಾತ್. ಹರಿಹಿ ಅಂತ ಪಕ್ಷ, ಅನಂತಗುಣ ನಭವತೆ ಅಂತ ಸಾಧ್ಯ. ಯಾಕೆಂದ್ರೆ ಅಲ್ಪಗುಣ ಜೀವ ಅಭಿನ್ನತ್ವಾತ್, ಅಲ್ಪಗುಣನಾದ ಜೀವನಿಂದ ಇವನು ಅಭಿನ್ನ ಅಂತ ನಾವೊಂದು ಅನುಮಾನ ಪ್ರಯೋಗ ಮಾಡ್ತೇವೆ. ಈ ಅನುಮಾನ ಪ್ರಯೋಗದಿಂದ ನಿಮ್ಮ ಅನಂತ ಗುಣತ್ವ ಸಿದ್ಧಾಂತಕ್ಕೆ ವಿರೋಧ ಇದೆ. ಈಗ ನಾವು ಅನುಮಾನ ಪ್ರಯೋಗ ಮಾಡಿದರೂ ಕೂಡ ಆ ಅನುಮಾನ ಪ್ರಯೋಗಕ್ಕೆ ಯಾರು ಇಲ್ಲಿ ಹೇತುವೇ ಅಸಿದ್ಧ ಅಂತ ಪ್ರಶ್ನೆ ಮಾಡುವಂತಿಲ್ಲ. ನಚ ಅಸಿದ್ಧಿ. ಆ ಜೀವರಿಗೂ ಅಲ್ಪಗುಣನಾದ ಜೀವನಿಗೂ ಪೂರ್ಣಗುಣನಾದ ಪರಮಾತ್ಮನಿಗೂ ಅಭೇದವೇ ಇಲ್ಲ ಅಂತ ಯಾರು ಅದಕ್ಕೆ ಆಕ್ಷೇಪ ಮಾಡುವಂತಿಲ್ಲ. ಯಾಕೆಂದ್ರೆ ಪರೇವ್ಯಯೇ ಸರ್ವ ಏಕೀಭವಂತಿ ಅಂತ ಉಪನಿಷತ್ತಿನಲ್ಲಿ ಮಾತಿದೆ. ಅದನ್ನೇ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಏನು ಮಾತು ಬಂದಿತ್ತು ಅದನ್ನೇ ರಾಘವೇಂದ್ರ ಸ್ವಾಮಿಗಳು ತಗೊಂಡಿದ್ದಾರೆ. ಏಕೀಭವಂತಿ ಇತಿ ಶ್ರುತಿ ಸಿದ್ಧತ್ವಾತ್. ಹೀಗೆ ವೇದದಲ್ಲೇ ಆ ಐಕ್ಯದ ಬಗ್ಗೆ ವರ್ಣನೆ ಮಾಡಿದ್ದಾರೆ. ಆದ್ರಿಂದ ಈ ಜೀವನಿಗೂ ಪರಮಾತ್ಮನಿಗೂ ಇರುವಂತಹ ಐಕ್ಯ ಅಂತ ಅನ್ನೋದು ಅಸಿದ್ಧ. ಆದ್ರಿಂದ ನಾವು ಪ್ರಯೋಗ ಮಾಡಿರುವ ಹೇತು ಅಸಿದ್ಧ ಅಂತ ಯಾರು ಕೂಡ ಪ್ರಶ್ನಿಸಬಾರದು. ಹಾಗಾದ್ರೆ ಈ ಶ್ರೌತ ಐಕ್ಯ ಇದೆಯಲ್ಲ, ಶ್ರೌತ ಐಕ್ಯ ಅಂದ್ರೆ ಶ್ರುತಿಯಲ್ಲಿ ಪ್ರತಿಪಾದಿಸಲ್ಪಟ್ಟಂತಹ ಐಕ್ಯ. ಆ ಐಕ್ಯಕ್ಕೆ ಅದನ್ನು ಹೇಗೆ ಹೊಂದಿಸ್ಬೇಕು ಅಂತ ಒಂದು ಜಿಜ್ಞಾಸೆ ನಮ್ಗೆಲ್ರಿಗೂ ಬರ್ತದೆ. ಜೀವನಲ್ಲಿ ಅಲ್ಪಗುಣ ಇವೆ, ಪರಮಾತ್ಮನಲ್ಲಿ ಮಹಾಗುಣ ಇವೆ. ಇದೆಲ್ಲ ಇರೋದು ಪ್ರತಿಯೊಬ್ಬರಿಗೂ ಗೊತ್ತಿದೆ. ಈ ಮಹಾಗುಣವುಳ್ಳಂತಹ ಪರಮಾತ್ಮನಿಗೂ ಅಲ್ಪಗುಣವುಳ್ಳಂತಹ ಜೀವನಿಗೂ ಐಕ್ಯವನ್ನು ಹೊಂದಿಸೋದು ಹೇಗೆ ಅಂದ್ರೆ ಶ್ರೌತ ಐಕ್ಯ ಅಂತಿದೆ. ಶ್ರೌತ ಐಕ್ಯ ಅಂದ್ರೆ ಶ್ರುತಿಯಲ್ಲಿ ಪ್ರತಿಪಾದಿಸಲ್ಪಟ್ಟಂತಹ ಐಕ್ಯ ಅಂತ ಈಗ ಅರ್ಥ. ಅದಕ್ಕೆ ಈಗ ಇಬ್ಬರಿಗೂ ವಿರುದ್ಧ ಗುಣಗಳಿರೋದ್ರಿಂದ ಐಕ್ಯವನ್ನು ಹೇಳೋದು ಹೇಗೆ ಅಂತೆಲ್ಲ ಪ್ರಶ್ನೆ ಬಂದದ್ದು. ಅದಕ್ಕೆ ಅವರಿಬ್ಬರಲ್ಲೂ ಇರುವಂತಹ ಭಿನ್ನ ಭಿನ್ನ ಗುಣಗಳನ್ನು ತೆಗೆದು ಹಾಕಬೇಕು. ತೆಗೆದು ಹಾಕಿಬಿಟ್ರೆ ಅವರಲ್ಲಿ ಆ ಐಕ್ಯವನ್ನು ಹೇಳೋದು ಸುಲಭ. ಅದನ್ನ ಬೇರೆ ಬೇರೆ ಥರದಿಂದ ಮಾಡಬಹುದು. ಹೇಗೆ ಮಾಡಬಹುದು ಅಂದ್ರೆ ಈ ಪರಮಾತ್ಮನಲ್ಲಿರುವ ಗುಣಗಳನ್ನೇ ತೆಗೆದು ಹಾಕಬೇಕು, ಅದು ಒಂದು ವಿಧಾನ. ಬ್ರಹ್ಮಧರ್ಮ ತ್ಯಾಗೇನ, ಪರಮಾತ್ಮನಲ್ಲಿರುವಂತಹ ಗುಣಗಳನ್ನೇ ತೆಗೆದು ಹಾಕಿಬಿಡೋದು. ಬ್ರಹ್ಮಧರ್ಮ ತ್ಯಾಗೇನ ತಸ್ಯ ಜೀವ ಸಾಲಕ್ಷಣ್ಯೇನವ, ಅಥವಾ ಆ ಪರಮಾತ್ಮನಿಗೂ ಜೀವನಿಗೂ ಸಾದೃಶ್ಯವನ್ನು ಹೇಳೋದು, ಇದು ಒಂದು ಮಾರ್ಗ. ಜೀವಧರ್ಮ ತ್ಯಾಗೇನ, ಜೀವನಲ್ಲಿ ಅಲ್ಪಜ್ಞತ್ವ ಮೊದಲಾದ ಗುಣಗಳಿವೆಯಲ್ಲ, ಆ ಗುಣಗಳನ್ನ ತೆಗೆದು ಹಾಕಿಬಿಡೋದು. ಅದನ್ನ ತೆಗೆದು ಹಾಕುವ ಮೂಲಕ ಇನ್ನೊಂದು ಮಾರ್ಗ ಇದೆ. ಮತ್ತು ತಸ್ಯ ಬ್ರಹ್ಮ ಸಾಲಕ್ಷಣ್ಯೇನವ, ಆ ಜೀವನಿಗೂ ಪರಮಾತ್ಮನಿಗೂ ಸಮಾನತೆಯನ್ನು ಹೇಳೋದು. ಒಂದಾ ಗುಣಗಳನ್ನೇ ತೆಗೆದು ಹಾಕೋದು, ಇಬ್ರು ನಿರ್ಗುಣ ಅಂತ ಆದ್ರು, ಅಥವಾ ಇಬ್ಬರಿಗೂ ಸಮಾನತೆಯನ್ನೇ ಹೇಳೋದು. ಪರಮಾತ್ಮನಲ್ಲಿರುವಂಥದ್ದೇ ಧರ್ಮಗಳು ಜೀವನಲ್ಲೂ ಇದೆ ಅಂತಾಗ್ಲಿ, ಜೀವನಲ್ಲೇ ಇರುವಂಥ ಧರ್ಮಗಳು ಪರಮಾತ್ಮನಲ್ಲೇ ಇವೆ ಅಂತಾಗ್ಲಿ, ಈ ಥರ ಪ್ರತಿಪಾದನೆ ಮಾಡೋದು. ಈ ಎರಡು ಮಾರ್ಗಗಳ ಮೂಲಕ ಅದನ್ನು ಪ್ರತಿಪಾದನೆ ಮಾಡಬಹುದು. ಅಥವಾ ಉಭಯ ಧರ್ಮ ತ್ಯಾಗೇನ, ಹಿಂದೆ ಬಂದದ್ದು ಯಾರೋ ಒಬ್ಬರಲ್ಲಿರುವ ಧರ್ಮಗಳನ್ನು ಕಿತ್ತು ಹಾಕೋದು. ಇದರಲ್ಲಿ ಉಭಯ ಧರ್ಮ ತ್ಯಾಗೇನ, ಇಬ್ಬರಲ್ಲೂ ಇರುವ ಧರ್ಮಗಳನ್ನು ತೆಗೆದುಹಾಕಿ ಅವರಿಬ್ಬರಿಗೂ ಐಕ್ಯವನ್ನ ಹೇಳೋದು. ಉಭಯ ಧರ್ಮ ತ್ಯಾಗೇನ ಚಿನ್ಮಾತ್ರೇಣವ ನಿರ್ವಾಹ್ಯತ್ವ, ಇಬ್ಬರಲ್ಲೂ ಇರುವ ಅಲ್ಪಜ್ಞತ್ವ ಸರ್ವಜ್ಞತ್ವ ಮೊದಲಾದ ಗುಣಗಳನ್ನು ತೆಗೆದು ಹಾಕಿಬಿಟ್ರೆ ಚಿನ್ಮಾತ್ರ ಉಳಿದ್ರು. ಅವನು ಒಬ್ಬ ಜೀವ, ಅವನು ಒಬ್ಬ ಆತ್ಮ, ಇವನೊಬ್ಬ ಆತ್ಮ, ಜ್ಞಾನ ಸ್ವರೂಪನಾದಂತಹ ಆತ್ಮ ಅವನೊಬ್ಬ, ಇವನೊಬ್ಬ ಜ್ಞಾನ ಸ್ವರೂಪನಾದಂತಹ ಆತ್ಮ. ಆದ್ರಿಂದ ಅವರಲ್ಲಿ ಐಕ್ಯವನ್ನ ಹೇಳಬಹುದು ಅಂತ ಅದರ ಅರ್ಥ. ಇತ್ಯತಃ ಪ್ರಾಪ್ತಂ, ಆದ್ರಿಂದ ಐಕ್ಯವನ್ನ ಶಾಸ್ತ್ರ ಪ್ರತಿಪಾದನೆ ಮಾಡಿದೆ. ಐಕ್ಯವನ್ನೇ ಶಾಸ್ತ್ರ ಪ್ರತಿಪಾದನೆ ಮಾಡಿರೋದ್ರಿಂದ
ವೇದ ಪ್ರತಿಪಾದನೆ ಮಾಡಿದೆ. ವೇದದಲ್ಲಿ ಇದು ಯಾವ ವೇದ ಅಂದರೆ ಅಥರ್ವಣೋಪನಿಷತ್ತು. ಪರೇವಿಯೇ ಸರ್ವೈಕೀ ಭವಂತಿ ಅಂತ ಬರುವುದೇನಿದೆ ಇದು ಅಥರ್ವ ಉಪನಿಷತ್ನಲ್ಲಿ ಅಥರ್ವಣೋಪನಿಷತ್ನಲ್ಲಿ ಬಂದಿರುವಂತಹ ಮಾತು. ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥಾ ಸನ್ಯಾಸ ಯೋಗಾದ್ಯತಯ ಶುದ್ಧ ಸತ್ವಾ ತೇ ಬ್ರಹ್ಮಲೋಕೇಶು ಪರಾಂತಕಾಲೇ ಪರಾಮೃತಾತ್ ಪರಿಮುಚ್ಯಂತಿ ಸರ್ವೇ ಅಂತ ಒಂದು 6ನೇ ಮಂತ್ರ. ಇದು ಅಥರ್ವಣೋಪನಿಷತ್ತಿನ ಕೊನೆಯಲ್ಲಿ ಬಂದಿರೋದು. ಕಥಃ ಕಲಾಹ ಪಂಚದಶ ಪ್ರತಿಷ್ಠಾ ದೇವಾಶ್ಚ ಸರ್ವೇ ಪ್ರತಿದೇವತಾಸು ಕರ್ಮಾಣಿ ವಿಜ್ಞಾನಮಯಶ್ಚ ಆತ್ಮ ಪರೇವಿಯೇ ಸರ್ವೈಕೀ ಭವಂತಿ ಅಂತ 7ನೇ ಮಂತ್ರ ಇದು. ಆ ಪೂರ್ಣ ಕೊನೆ ಭಾಗದಲ್ಲೇ. ಹೀಗೆ ಪ್ರಶ್ನೆ ಬಂದಾಗ ಭೋಕ್ತಾಪತ್ತೇ ಅವಿಭಾಗಶ್ಚೇತ್ ಸ್ಯಾತ್ ಲೋಕವತ್ ಅನ್ನುವಂಥ ಸೂತ್ರ ಹೊರಟಿದೆ. ಅದರ ಅರ್ಥವನ್ನೇ ಪೂರ್ಣಗುಣೋ ಹರಿಹಿ ಅಂತ ಅಣುಭಾಷ್ಯದಲ್ಲಿ ವರ್ಣನೆ ಮಾಡಿದ್ದಾರೆ. ವದಂತಿ ಕಾರಣತ್ವೇನ ಕ್ವಾಪಿ ಪೂರ್ಣ ಗುಣೋ ಹರಿಹಿ ಅಂತ ಅಣುಭಾಷ್ಯದ ಭಾಗ ಅದು. ಮುಂದೆ 19ನೇ ಗದ್ಯ ಭಾಗ. 19ನೇ ಗದ್ಯ ಭಾಗವನ್ನು ನೋಡೋದಕ್ಕಿಂತ ಮುಂಚೆ 18ನೇ ಗದ್ಯ ಭಾಗದಲ್ಲಿ ಅನುಮಾನ ಪ್ರಯೋಗ ಏನು ಅದ್ವೈತಿಗಳು ಮಾಡಿದ್ದಾರೆ ಅದರದ್ದೊಂದು ಸ್ವಲ್ಪ ವಿವರಣೆ, ಆ ಅನುಮಾನ ಪ್ರಯೋಗದ ದೃಷ್ಟಾಂತದ ವಿವರಣೆ ನಾವು ನೋಡಬೇಕು. ಹರಿಹಿ ಅಂತ ಪಕ್ಷ, ಅನಂತಗುಣ ನಭವತಿ ಅಂತ ಸಾಧ್ಯ, ಅಲ್ಪಗುಣ ಜೀವಾಭಿನ್ನತ್ವಾತ್ ಅಂತ ಹೇತು, ಅದಕ್ಕೆ ಜೀವವತ್ ಅಂತ ದೃಷ್ಟಾಂತ. ಆ ಜೀವವತ್ ಅನ್ನೋ ದೃಷ್ಟಾಂತವನ್ನು ನಾವು ಅವಾಗ ಹೇಳಲಿಲ್ಲ, ಅದಕ್ಕಾಗಿ ಅದನ್ನು ಈಗ ನೋಡಬೇಕಾಗಿದೆ. ಹರಿಹಿ ಅಂದ್ರೆ ಪರಮಾತ್ಮ, ಅವನು ಅನಂತ ಗುಣ ಅಲ್ಲ ಅಂತ ಸಾಧ್ಯ. ಅಲ್ಪಗುಣನಾದ ಜೀವನಿಂದ ಅಭಿನ್ನನಾದ್ರಿಂದ, ಈ ಅಲ್ಪಗುಣನಾದ ಜೀವನಿಂದ ಅಭಿನ್ನನಾದ್ರಿಂದ ಜೀವನಂತೆ ಅಂತ ಮತ್ತೆ ಜೀವನ್ನೇ ದೃಷ್ಟಾಂತವನ್ನೇ ಕೊಟ್ಟಿದ್ದಾರೆ. ಈ ಜೀವನಿಂದ ಅಭಿನ್ನನಾದ್ರಿಂದ ಜೀವದಂತೆ ಏನು ದೃಷ್ಟಾಂತ ಕೊಟ್ರೆ ಅದು ಸ್ವಲ್ಪ ನಮ್ಗೆ ಗೊಂದಲಕ್ಕೆ ಕಾರಣ ಆಗ್ತದೆ. ಅದನ್ನ ಹೀಗೆ ತಿಳ್ಕೋಬಹುದು. ಹರಿ ಪಕ್ಷ, ಅವನು ಅನಂತ ಗುಣ ಅಲ್ಲ ಅಂತ ಸಾಧನೆ. ಯಾಕೆಂದ್ರೆ ಅಲ್ಪಗುಣನಾದ ಜೀವನಿಂದ ಅಭಿನ್ನನಾದ್ರಿಂದ, ಅಲ್ಪಗುಣನಾದ ಜೀವ ಅಂದ್ರೆ ನಾನು ಅಂತ ಇಟ್ಕೊಳ್ಳೋಣ, ಯಾರು ಇದನ್ನ ಓದ್ತಾ ಇದ್ದಾರೋ ಅವರು, ಅವನು ಅಲ್ಪಗುಣನಾದ ಜೀವ, ಈ ಜೀವನಿಂದ ಪರಮಾತ್ಮ ಅಭಿನ್ನನಾಗಿದ್ದಾನೆ. ಅದಕ್ಕೆ ದೃಷ್ಟಾಂತ ಏನಂದ್ರೆ ಜೀವ ಅಂತ ಇನ್ನೊಂದು ಜೀವ ಎದುರುಗಡೆ ಕೂತ್ಕೊಳ್ಳುವಂತ ಮತ್ತೆ ನಮಗೆ ಸುತ್ತಮುತ್ತಲು ಯಾರು ಸಿಗ್ತಾರಲ್ಲ ಆ ಜೀವರು ಎದುರುಗಡೆ ಇರುವಂತ ಜೀವ ಈ ಜೀವನಿಂದ, ಮಾತಾಡ್ತಾ ಇರುವ ಜೀವನಿಂದ ಅಭಿನ್ನವಾಗಿದೆ, ಅಲ್ಪಗುಣನಾದ ಜೀವನಿಂದ ಅಭಿನ್ನವಾಗಿದೆ. ಆದ್ರಿಂದ ಇದು ಅನಂತ ಗುಣ ಅಲ್ಲ, ಎದುರುಗಡೆ ಇರುವಂತ ಜೀವ. ಅದರಂತೆ ಭಗವಂತನು ಅಂತ ಅದನ್ನ ನೋಡ್ಬೇಕು. ಹೀಗೆ ಅಲ್ಲಿರುವಂತ ದೃಷ್ಟಾಂತವನ್ನು ಅರ್ಥ ಮಾಡ್ಕೋಬೇಕು. ಆದ್ರಿಂದ ಇನ್ನೊಂದು ಬಾರಿ ಅದನ್ನ ಹೇಳ್ತೇನೆ. ಹರಿ ಪಕ್ಷ, ಅನಂತ ಗುಣ ಅಲ್ಲ ಅಂತ ಸಾಧ್ಯ, ಅಲ್ಪಗುಣನಾದ ಜೀವನಿಂದ ಅಭಿನ್ನ ಅಂದ್ರೆ ಇಲ್ಲಿ ಯಾವುದೋ ಒಬ್ಬ ಜೀವನ ತಗೋಬೇಕು. ಅವನು ನೀವು ಎ ಅಂತ ಇಟ್ಕೊಳ್ಳಿ ಅಥವಾ ಮಾತಾಡ್ತಾ ಇರೋ ಜೀವ ಅಂತ ಇಟ್ಕೊಳ್ಳಿ, ಏನಾದ್ರೂ ಇಟ್ಕೊಳ್ಳಿ, ಅದು ಸಾಧ್ಯ. ಯಾಕಂದ್ರೆ ಜೀವವತ್ತು ಅಂತ ಇನ್ನೊಂದು ಜೀವನ ದೃಷ್ಟಾಂತವನ್ನ ಕೊಡ್ಬೇಕಲ್ಲ. ಅದ್ಯಾವ ಜೀವ ಅಂದ್ರೆ ಮಾತಾಡ್ತಾ ಇರುವ ಜೀವನಿಗೆ ಎದುರಾಗಿ ಮತ್ತೊಂದು ಜೀವ ಇದೆಯಲ್ಲ, ಆ ಜೀವವನ್ನು ದೃಷ್ಟಾಂತವನ್ನ ಕೊಡೋದು. ಅಥವಾ ಆ ಜೀವನನ್ನು ಬಿ ಜೀವ ಅಂತ ಇಟ್ಕೊಳ್ಳಿ. ಆ ಬಿ ಜೀವ ಅನ್ನೋದು ಎ ಜೀವದಿಂದ ಅಭಿನ್ನ, ಅಲ್ಪಗುಣನಾದ ಎ ಜೀವದಿಂದ ಬಿ ಜೀವ ಅನ್ನೋದು ಅಭಿನ್ನ. ಆದ್ರಿಂದ ಬಿ ಜೀವ ಅನ್ನೋದು ಹೇಗೆ ಅನಂತ ಗುಣ ಅಲ್ವಾ, ಹಾಗೆ ಪರಮಾತ್ಮ ಅಂತ ಅದರ ಅರ್ಥ. ಮುಂದೆ 19ನೇ ಮೂಲ, 19ನೇ ಗದ್ಯ ಭಾಗ. ಈ ಜೀವನಲ್ಲಿ ಮತ್ತು ಪರಮಾತ್ಮನಲ್ಲಿ ಇರುವಂತಹ ಧರ್ಮಗಳನ್ನ ಅಥವಾ ಯಾರೋ ಒಬ್ಬರಲ್ಲಿ ಇರುವಂತಹ ಧರ್ಮಗಳನ್ನ, ಅವರ ಮೂಲಭೂತ ಧರ್ಮಗಳನ್ನ ತೆಗೆದು ಹಾಕಿಬಿಡೋಣ, ಆಮೇಲೆ ಅವ್ರಿಗೆ ಐಕ್ಯವನ್ನು ಹೇಳೋಣ, ಅಥವಾ ಅವರಿಬ್ರು ಸಮಾನರಾಗಿದ್ದಾರೆ ಅಂತೆಲ್ಲ ನೀವು ಹೇಳಿದ್ರಲ್ಲ, ಅದು ಸರಿಯಲ್ಲ. ಯಾಕೆ ಅಂದ್ರೆ ನಿರ್ದೋಷ ಶ್ರುತಿ ಸಾಕ್ಷಿಭ್ಯಾಂ, ಜೀವನಿಗಿರುವ ಗುಣಗಳು ಮತ್ತೆ ಪರಮಾತ್ಮನಿಗಿರುವ ಗುಣಗಳು ಎರಡು ಪ್ರಬಲವಾದಂತಹ ಪ್ರಮಾಣಗಳಿಂದ ಸಿದ್ಧ ಆಗಿವೆ. ಆದ್ರಿಂದ ಆ ಗುಣಗಳನ್ನು ನೀವು ತೆಗೆದು ಹಾಕ್ಲಿಕ್ಕೆ ಬರೋದಿಲ್ಲ. ಜೀವನಲ್ಲಿ ಇರುವಂತಹ ಗುಣಗಳನ್ನ ನಮ್ಮ ಸಾಕ್ಷಿಯಿಂದ ನಾವು ತಿಳ್ಕೊಂಡಿದ್ದೇವೆ. ನಾವು ಅಸ್ವತಂತ್ರರು ಅಂತ, ಅಜ್ಞಾನಿಗಳು ಅಸ್ವತಂತ್ರರು, ದುರ್ಬಲರು ಅಂತೆಲ್ಲ ತಿಳ್ಕೊಂಡಿದ್ದೇವೆ. ಇದು ಸಾಕ್ಷಿಯಿಂದ ಸಿದ್ಧ ಆಗಿದೆ. ಪರಮಾತ್ಮನಲ್ಲಿರುವಂತಹ ಗುಣಗಳು ನಿರ್ದುಷ್ಟವಾದಂತಹ ವೇದ, ವೇದಾನುಸಾರಿ ಪುರಾಣ ಇತ್ಯಾದಿಗಳಿಂದ ತಿಳಿದು ಬಂದಿವೆ. ಅವನು ಸರ್ವಜ್ಞತ್ವ, ಸರ್ವಕರ್ತೃತ್ವ, ಸರ್ವವ್ಯಾಪ್ತತ್ವ, ಸರ್ವಶಕ್ತತ್ವ ಇತ್ಯಾದಿ ಗುಣಗಳು ಹೀಗೆ ತಿಳಿದು ಬಂದಿರೋದ್ರಿಂದ
ಈಶನ ಜೀವನ ಧರ್ಮಗಳನ್ನು ತ್ಯಾಗ ಅಯೋಗೇನ, ತ್ಯಾಗ ಮಾಡ್ಲಿಕ್ಕೆ ಬರೋದಿಲ್ಲ. ಆದ್ರಿಂದ ಐಕ್ಯಸ್ಯ ಬಾಧಿತತೆಯ ಹೇತೋ ಅಸಿದ್ಧಿ. ಆದ್ರಿಂದ ಐಕ್ಯ ಏನಿದೆಯಲ್ಲ, ನೀವು ಹೇಳಲಿಕ್ಕೆ ಹೊರಟಿರುವ ಐಕ್ಯ ಅದು ಬಾಧಿತ. ಅಂಥ ಐಕ್ಯವನ್ನು ಹೇಳಲಿಕ್ಕೆ ಬರೋದಿಲ್ಲ. ಅದು ಶ್ರುತಿಯಿಂದ ವಿರುದ್ಧ ಮತ್ತೆ ಪ್ರತ್ಯಕ್ಷದಿಂದಲೂ ವಿರುದ್ಧ. ಆ ಐಕ್ಯವೇ ಬಾಧಿತ. ಆದ್ರಿಂದ ಈ ನೀವು ಪ್ರಯೋಗ ಮಾಡ್ತಿರುವ ಅನುಮಾನದಲ್ಲಿ ಐಕ್ಯವನ್ನೇ ಆಧಾರವಾಗಿ ಇಟ್ಕೊಂಡು ಪ್ರಯೋಗ ಮಾಡಿದ್ದೀರಿ. ಆ ಹೇತುವೇ ಅಸಿದ್ಧ ಆಯ್ತು. ಹೇತು ಅಸಿದ್ಧ ಆಗಿಬಿಟ್ರೆ ಪರಮಾತ್ಮನ ಅನಂತ ಗುಣತ್ವಕ್ಕೆ ಏನೂ ಬಾಧಕ ಇಲ್ಲ ಅಂತ ಅರ್ಥ. ಶ್ರೌತ ಐಕ್ಯೋಕ್ತಿಸ್ತು, ಶ್ರುತಿಯಲ್ಲಿ ಹೇಳಿದಂಥ ಐಕ್ಯ ಇದೆಯಲ್ಲ, ಅವ್ರಿಗೆ ಏನೋ ಒಂದು ಸಾದೃಶ್ಯ ಹೇಳಿ ತಳ್ಳಿ ಹಾಕಿಬಿಡ್ತೀವಿ, ಅದನ್ನು ನಿರ್ವಹಿಸ್ತೀವಿ ಅಂತ ಹೇಳಿಕ್ ಬರೋಂಗಿಲ್ಲ. ಯಾಕೆಂದ್ರೆ ಬರೇ ಸಾದೃಶ್ಯ ಅಂತ ಹೇಳ್ತೀರಿ ಅಂತ ಹೇಳಿದ್ರಲ್ಲ, ಸಾದೃಶ್ಯವನ್ನು ನಾವು ಒಪ್ತೇವೆ, ಇಲ್ಲಿ ಬಂದಿಲ್ಲ. ಅದು ಸ್ವಲ್ಪ ಹೆಚ್ಚಿಗೆ ಹೇಳಬೇಕು ಅಂತ ಅನ್ಕೊಂಡೆ. ಸಾದೃಶ್ಯ ಇದೆ ಜೀವನಿಗೂ ಪರಮಾತ್ಮನಿಗೂ. ಅವನು ಜ್ಞಾನಾನಂದಮಯ, ಇವನು ಜ್ಞಾನಾನಂದಮಯ, ಈ ಸಾತ್ವಿಕ ಜೀವ. ಮತ್ತಿನ್ನ ತಾಮಸ ಜೀವ ಆದ್ರೆ ಚಿನ್ಮಾತ್ರತ್ವೇನ ಸಾದೃಶ್ಯ, ಇದೆಲ್ಲ ಇದ್ದೇ ಇದೆ, ಅದಿಲ್ಲ ಅಂತಲ್ಲ. ಆದ್ರೆ ಪೂರ್ಣ ಸಾದೃಶ್ಯ ಇಲ್ಲ. ನೀವು ಪೂರ್ಣ ಸಾದೃಶ್ಯವನ್ನು ಹೇಳದೆ ನಿಮಗೆ ಬೇರೆ ಮಾರ್ಗ ಇಲ್ಲ. ಆದ್ರಿಂದ ಸಾದೃಶ್ಯ ಇದೆ, ಅಲ್ಪ ಸಾದೃಶ್ಯ ಇದೆ. ಆದ್ರಿಂದ ಶ್ರುತಿಯಲ್ಲಿ ಹೇಳಿದ ಐಕ್ಯವನ್ನು ಹೇಗೆ ಹೊಂದಿಸ್ಬೇಕು ಅಂದ್ರೆ, ಉದಕಾಂತರಸ್ಯ ಐಕ್ಯೋಕ್ತಿವತ್ತು. ಒಂದು ನೀರಿನಲ್ಲಿ ಮತ್ತೊಂದು ನೀರನ್ನು ಸೇರಿಸಿದಾಗ ಅಲ್ಲಿ ಐಕ್ಯ ಬಂತು ಅಂತ ಹೇಳ್ತಾರಲ್ಲ, ಅದರಂತೆ ಐಕ್ಯೋಕ್ತಿವತ್ತು ಸ್ಥಾನೈಕ್ಯಾದಿನ ಗೌಣಿ ನೇಯ ಇತಿ ಭಾವ. ಸ್ಥಾನೈಕ್ಯ ಮತ್ಯೈಕ್ಯ ಅಂತ ಎರಡು ಥರದ್ದು. ಇಬ್ರು ಒಂದೇ ಜಾಗದಲ್ಲಿದ್ದಾಗ ಅವರಿಬ್ಬರನ್ನು ಏಕೀಭೂತರು ಅಂತ ಹೇಳ್ತಾರೆ. ಅಥವಾ ಇಬ್ರು ಒಂದೇ ರೀತಿ ಆಲೋಚನೆ ಮಾಡಿದಾಗ ಅವರಿಬ್ರು ಒಟ್ಟಾದರು ಅಂತ ಹೇಳ್ತಾರೆ. ಹೀಗೆ ಸ್ಥಾನೈಕ್ಯ ಆದಿ ಅಂದ್ರೆ ಸ್ಥಾನೈಕ್ಯ ಮತ್ಯೈಕ್ಯ ಇವೆರಡನ್ನು ದೃಷ್ಟಾಂತವನ್ನ ಇಟ್ಕೊಂಡು ವೇದದಲ್ಲಿ ಹೇಳಲ್ಪಟ್ಟಂತ ಐಕ್ಯವನ್ನು ಕೂಡ ಗೌಣಿ ಐಕ್ಯ, ಗೌಣವಾದ ಅಂದ್ರೆ ಸಾದೃಶ್ಯವನ್ನು ನಿಮಿತ್ತವನ್ನಾಗಿಟ್ಕೊಂಡಂತ ಅಪ್ರಧಾನವಾದ ಐಕ್ಯ ಇದು ಅಂತ ಹೇಳಬೇಕು. ನೇಯ ಅಂದ್ರೆ ಹೀಗೆ ಅದನ್ನ ನಾವು ನಿರ್ವಹಿಸಬೇಕು. ಅದು ನೇಯ ಅಂದ್ರೆ ನೀನು ಪ್ರಾಪಣೆ ಧಾತುವಿನ ಎತ್ ಪ್ರತ್ಯಯ. ನೇಯ ಅಂದ್ರೆ ತೆಗೆದುಕೊಂಡು ಹೋಗಲ್ಪಡಬೇಕು. ವೇದದಲ್ಲಿ ಹೇಳಲ್ಪಟ್ಟ ಐಕ್ಯ ಹೀಗೆ ನಿಮ್ಮ ಬುದ್ಧಿಗೆ ಮುಟ್ಟಬೇಕು, ನಿಮ್ಮ ಬುದ್ಧಿ ಕಡೆಗೆ ಅದನ್ನು ತಗೊಂಡು ಹೋಗಬೇಕು, ಗೌಣವಾದ ಐಕ್ಯವನ್ನು ಇಟ್ಕೊಂಡು ಅಂತ ಅದರ ಅರ್ಥ. ಈ ಮೂಲ ಬ್ರಹ್ಮಸೂತ್ರದಲ್ಲಿ ಭೋಕ್ತಾಪತ್ತೇ ಅವಿಭಾಗಶ್ಚೇತ್ ಸ್ಯಾತ್ ಲೋಕವತ್ ಅಂತಿದೆಯಲ್ಲ, ಅಲ್ಲಿ ಭೋಕ್ತಾಪತ್ತೇ ಅಂದ್ರೆ ಭೋಕ್ತ ಅಂದ್ರೆ ಜೀವ, ಕರ್ಮಫಲವನ್ನು ಉಣ್ಣುವ ಜೀವ. ಆ ಜೀವ ಆಪತ್ತೇಹೆ ಅಂದ್ರೆ ಮೋಕ್ಷದಲ್ಲಿ ಅಂತ ಒಂದು ನಡುವೆ ಶಬ್ದ ಸೇರಿಸ್ಕೋಬೇಕು. ಭೋಕ್ತೃವಾದ ಜೀವ ಮೋಕ್ಷ ಅಂತ ನಡುವೆ ಸೇರಿಸ್ಕೊಂಡಿದೀವಿ, ಅಧ್ಯಾಸ ಮಾಡ್ಕೊಂಡಿದೀವಿ. ಆಪತ್ತೇಹೆ ಅಂದ್ರೆ ಅವನೇ ಬ್ರಹ್ಮತ್ವವನ್ನು ಪಡ್ಕೋತಾನೆ. ಆದ್ರಿಂದ ಅವಿಭಾಗ, ಅವರಿಬ್ಬರಿಗೂ ಭೇದವಿಲ್ಲ. ವಿಭಾಗ ಅಂದ್ರೆ ಭೇದ, ಅವಿಭಾಗ ಅಂದ್ರೆ ಅಭೇದ. ಇತಿ ಚೇತ್ ಹಾಗೆ ಹೇಳ್ತೀವಿ ಅಂದ್ರೆ ಅದು ಸರಿಯಲ್ಲ. ಲೋಕವತ್ ಸ್ಯಾತ್, ಲೋಕದಲ್ಲಿ ನೀರಿನ ದೃಷ್ಟಾಂತ ಹೇಗಿದೆಯೋ ಅದರಂತೆ ಜೀವ ಮತ್ತು ಪರಬ್ರಹ್ಮರ ದೃಷ್ಟಾಂತ ಕೂಡ, ಹೊರತು ಐಕ್ಯ ಅಲ್ಲ ಅಂತ ಅದರ ತಾತ್ಪರ್ಯ. ಅಲ್ಲಿಗೆ ಈ 19ನೇ ಗದ್ಯ ಭಾಗದ ವಿವರದ ಜೊತೆಗೆ ಈ ಭಾಗ ಸಮಾಪ್ತ ಆಗಿದೆ.